ಈಗ ಇದು ಅತ್ಯುದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲಸತ್ ತಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಆವೃತಿ ಶಾಂತ ಮೋಕ್ಷ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇವೆಲ್ಲ ದೇವರ ಮಹಿಮೆಗಳೇ. ಇಷ್ಟು ಏನು ಬರುತ್ತೆ ಅತ್ಯುದ್ರಿಕ್ತ ವಿಶ್ವಸ್ತು ಅದೆಷ್ಟು ಬಂದಾಗ ದೇವರು ಹಾಗೆ ವೃಷಾಕೃತಿ ಶ್ರೇಷ್ಠವಾದ ಆಕೃತಿ. ಅಲ್ಲಿ ಪದ ನೋಡಿ ಹೇಗಿದೆ, ಅತ್ಯುದ್ರಿಕ್ತ ವಿಶ್ವಸ್ತ ಮಹಾಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲಸ ಸಾರಾತ್ಮ ದಿವ್ಯಾಕೃತಿ. ಆಕೃತಿ ಆಕೃತಿ ಅಂತ ಹೇಳಿದರೆ ಆತನ ಆಕಾರನೂ ಹಾಗೇ ಇದೆ, ಆತನ ಕೃತಿ ಹಾಗೇ ಇದೆ, ಆತನ ಆಕೃತಿನೂ ಹಾಗೇ ಇದೆ. ದೇವರ ಕೃತಿ ಆಕೃತಿಗಳಿಗೆ ಏನಿಲ್ಲ, ಏನು ಭೇದ ಇಲ್ಲ. ಎಲ್ಲರೂ ಸ್ವಗತ ಭೇದ ವಿವರ್ಜಿತರಾದ್ದರಿಂದಲೇ ಆಗಿದ್ದಾನೆ. ಪರೀಕ್ಷಿತರಾದ ಪ್ರಶ್ನೆ ಹಾಕಿ ಕೇಳ್ತಾನೆ, ಮತ್ಸ್ಯಾವತಾರ ಮಾಡಿದ್ದಾನೆ ಅಂತ ಕೇಳಿದ್ದೇನೆ. ನನಗೆ ಬಹಳ ಆಶ್ಚರ್ಯ, ಅದೊಂದು ಜುಗುಪ್ಸಿತವಾದ ರೂಪ ನೋಡೋದಕ್ಕೆ. ಮೀನು ಅಂತಷ್ಟು ಮೂಗ್ಸ್ಕೋಬೇಕು ಅನಿಸುತ್ತೆ, ದುರ್ವಾಸನೆ ಬರೋದು. ಅಂಥ ರೂಪ ಯಾಕೆ ತೊಗೊಂಡ ದೇವರು ಅಂತ ಕೇಳಿದೆ. ಅದಕ್ಕೆ ಮತ್ಸ್ಯಾವತಾರ ಕಥೆ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ದೇವರಿಗೆ ಆತ ನಮ್ಮ ಪ್ರಶ್ನೆ ಅಂತ ಹಾಕಿದ್ದು, ಒಳ್ಳೊಳ್ಳೆ ರೂಪ ತೊಗೊಂಡು ಇನ್ಯಾಕೆ ತೊಗೋಬೇಕಾಗಿತ್ತು ಅಂತಾರಲ್ಲ ಹಾಗೆ. ಆರು ಯಾವ ರೂಪ ತೊಗೊಂಡ್ರೆ ಚೇಂಜ್ ಇಲ್ಲ ಅಂದಮೇಲೆ ಯಾವ ರೂಪ ತೊಗೊಂಡ್ರೆ ಇಲ್ಲ. ಉದೇತಿ ಪೂರ್ವ ಸೂರ್ಯೋ ಉದೇತಿ ಪೂರ್ವತಃ ಸೂರ್ಯೋ ನಿಮ್ಲೋಚಿತ ಪಶ್ಚಿಮೆ ಏವಂ ನೇಮ ಉದ್ದಿಷ್ಟೋ ಬ್ರಹ್ಮಣ ವಿಷ್ಣುಚೋದನಾತ್. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ನಿಮ್ಲೋಚತಿ ಮುಳುಗ್ತಾನೆ, ಪಶ್ಚಿಮದಲ್ಲಿ ಅಸ್ತನಾಗ್ತಾನೆ. ಏವಂ ನಿಯಮ ಉದ್ದಿಷ್ಟೋ ಬ್ರಹ್ಮಣ ವಿಷ್ಣುಚೋದನಾತ್. ಬ್ರಹ್ಮದೇವರು ನಿಯಮ ಮಾಡಿದ್ದಾರೆ, ಹೇಳಿಕೊಟ್ಟಿರೋದು ಪರಮಾತ್ಮ. ಹೀಗೆ ಮಾಡಿಸಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇಲ್ಲವರೆ ಒಂದೊಂದೇ ಸುಟ್ಟು ಏರಾಗ್ತಿತ್ತು, ಅಲ್ಲಲ್ಲೇ ಹುಡ್ತಾ ಹೋಗ್ಬಿಟ್ಟಿದ್ದು ಸೂರ್ಯ ಏರಾಗ್ತಿತ್ತಾಗ. ಇವರು ಪೂರ್ವ ದಿಕ್ಕು ಇವರು ಕರಿಲೇಕ ಬರ್ತಿದ್ದೀನಿ ಯಾವುದು ಅಂತೇಳಿ. ಆ ದೇವರು ಏನು ಮಾಡಿದ್ದಾನೆ ಅಂದರೆ ವ್ಯವಸ್ಥೆ ಮಾಡಿದ್ದಾನೆ. ಅದೇ ಕ್ರಮ, ಒಂದು ಕ್ರಮ ಇಟ್ಟಿದ್ದಾನೆ. ದ್ವಿಗುಣಂ ದ್ವಿಗುಣಂ ನಾವು ಪಶ್ಚಿಮದಲ್ಲಿ ಹುಟ್ಟಿಸೋ ಪೂರ್ವ ಮಾಡ್ಬೋದಾಗಿತ್ತು, ದೇವರಿಂದ ದೊಡ್ಡದಲ್ಲ. ಮತ್ತೆ ಪ್ರಶ್ನೆ ಕೇಳ್ಬೋದು, ಹೀಗಾಕೆ ಮಾಡಿದ ಅಂತೇಳಿ. ಯಾಕೆ ಮಾಡಿದ್ರು ಯಾಕೆ ಮಾಡಿದ ಅಂತ ಕೇಳ್ತಾರ. ಆದ್ದರಿಂದ ದೇವರು ಮಾಡಿದರೆ ಅಕ್ಸೆಪ್ಟ್ ಮಾಡೋದು ಸರಿ. ಒಂದು ಉತ್ಸವ, ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ಅದಕ್ಕೆ. ದ್ವಿಗುಣಂ ಕಾಲಂ ಉದಿತ್ವಾ ದಕ್ಷಿಣಾದಿಷು ಮಧ್ಯೆ ಚಾವಸ್ಥಿತಿ ಪಶ್ಚಾತ್ ಬ್ರಹ್ಮಾಣಂ ಯಾಚಿತಾ ಪುರಾ. ದ್ವಿಗುಣಂ ಕಾಲಂ ಉದಿತ್ವಾ ದಕ್ಷಿಣಾದಿಷು, ದಕ್ಷಿಣಾದಿ ದಿಕ್ಕುಗಳಲ್ಲಿ ದ್ವಿಗುಣಂ ದಕ್ಷಿಣ ದಿಕ್ಕು ಅಂದರೆ ದಕ್ಷಿಣನೇ ಅಲ್ಲ, ಸ್ವಲ್ಪ ಕಾರ್ನರ್. ಮಧ್ಯೆ ಸಚ ಅವಸ್ಥಿತಿ ಪಶ್ಚಾತ್ ಬ್ರಹ್ಮಾಣಂ ಯಾಚಿತಾಪ. ಮಧ್ಯದಲ್ಲಿ ಮಾತ್ರ ಸರಿಯೇ ನಿಲ್ಲೋದು. ಇದೆಲ್ಲ ಹಾಗೆ ಕೇಳಿದ್ದಾರೆ. ಹಿರಣ್ಯಕೇನ ಸೂರ್ಯಸ್ಯ ಹಿರಣ್ಯಾಕ್ಷೇಣ ವೈ ಪುನಃ ತದಾ ಅಸುರಾಣಾಂ ದೈವತ್ವಂ ಬ್ರಹ್ಮ ತತ್ತದೌತ. ಭಾಷೆಯನ್ನು ಅದೇನು ಮಾಡಿದ್ದಾರೆ, ಅದರಲ್ಲಿ ಕಟ್ ಮಾಡಿ ಹಾಕಿರ್ತಾರೆ. ಅವ್ರು ಹಾಕ್ಬೇಕಾದ್ರೆ ಕಟ್ ಮಾಡಿ ಹಾಕಿರ್ತಾರೆ, ಹೋಗಿರೋದಿಲ್ಲ, ಇಲ್ಲೇ ಇದೆ. ಗೊತ್ತಾಯ್ತಾ? ಕಂಟಿನ್ಯೂಸ್ ಆಗಿದ್ರೆ ಅದರಲ್ಲಿ ಇದೆಯಲ್ಲ, ಕಂಟಿನ್ಯೂಸ್ ಆಗಿದೆ, ಸರಿ ಇದೆ. ಯಾವಾಗಲೂ ಕೂಡ ಅಲ್ಲೇ ಅರ್ಥ ಬರೀಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು, ತಪ್ಪೇನಲ್ಲ. ಬಟ್ ಓದ್ಕೋಬೇಕಾದ್ರೆ ಸರಿಯಾಗಿ ಓದ್ಕೋಬೇಕು. ಹಿರಣ್ಯಕೇನ ಸೂರ್ಯಸ್ಯ ಹಿರಣ್ಯಾಕ್ಷೇಣ ವೈ ಪುನಃ. ಹಿರಣ್ಯ, ಇದೆಲ್ಲ ಕೂಡ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಇವರೆಲ್ಲ ಕೂಡ ಆ ರೀತಿ ಪ್ರಯತ್ನ ಪಟ್ಟವರು. ತದ ಅಸುರಾಣಾಂ ದೇವತ್ವಂ ಬ್ರಹ್ಮ ಯತ್ ತತ್ ಪ್ರದದೌತಯೋ. ಅವರೊಳಗೆ ಒಳ್ಳೆಯ ವ್ಯಕ್ತಿನೂ ಇದ್ದಿದ್ದರಿಂದ ಅಂತ ವರವನ್ನು ಅವರು ಕೊಟ್ಟರು. ತಚ್ಛೃತ್ವ ಇಂದ್ರಾದಿಭಿ ಪ್ರೋಕ್ತಃ ಕಥಂ ಪ್ರಾದಾವರಾಭಿಮೋ ದೇವತಾ ಹಿ ವಿನಶ್ಯೇಯು ಏವಂ ದತ್ತೇ ವರತ್ವಯ. ಏನಾಯಿತು, ಹೆಚ್ಚು ಕಡಿಮೆ ಹುಟ್ಟೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿಬಿಡ್ತು ಅಂದರೆ ಭಾರಿ ಡೇಂಜರಸ್. ದೇವ್ರನ್ನ ಕೇಳ್ಕೊಂಡ್ರೆ ಅಂತ ಹೋಗಿ, ಸ್ವಾಮಿ ಬ್ರಹ್ಮದೇವರಿಗೆ ಇಂಥ ಕೆಲಸ ಕೊಟ್ಬಿಟ್ರಲ್ಲ, ಹೀಗೆ ವ್ಯವಸ್ಥೆ ಮಾಡಿಬಿಟ್ರಲ್ಲ, ಲೋಕ ನಾಶ ಆದರೆ ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆಲ್ಲ ಕಸ್ಟೋಡಿಯನ್ಸ್ ಅವರು. ಇವತ್ತು ಆಫೀಸಲ್ಲಿ ಏನಾದ್ರು ಶಾರ್ಟೇಜ್ ಬಂದಿದ್ದರೆ ರಿಪೋರ್ಟ್ ಮಾಡಿ ಕೇಳಬೇಕಾದ್ರೆ ಅವ್ರ ಕರ್ತವ್ಯ. ಅವ್ರ ಕೆಮಿಸ್ಟ್ರಿ ಲ್ಯಾಬ್ ಇತ್ತು, ಪದಾರ್ಥನೇ ಇಲ್ಲ. ಪ್ರಿನ್ಸಿಪಾಲ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ಹೆಡ್ಡು ಮಾತಾಡಲೇ ಇಲ್ಲ, ಎಲ್ಲ ಫೇಲ್ ಆಗಿಬಿಟ್ಟು ಕೇಳಿ ಆಗೋಗ್ಬಿಟ್ಟಿತ್ತು. ಕೇಳೋದು ಸಂಕೋಚ ಆಯ್ತು ಬಿಟ್ಟು ಅಂತ ಕೇಳಿದ್ರೆ ಹೋಗಿದ್ದ, ಇಟ್ಕೊಳ್ಳೋದು ಸಂಕೋಚ ಆಗುತ್ತೆ ಅಂತ ಕಳಿಸ್ಬಿಡ್ತಾನೆ. ಅವ್ನ ಡ್ಯೂಟಿ ಅದು, ಏನಿದೆ ಏನಿಲ್ಲ ನೋಡ್ಬೇಕಾದ್ರೆ. ಅಡುಗೆವನು ಅಷ್ಟೇ, ಇಷ್ಟು ಜನ ಕಡೆ ನೋಡಿ ಸಾಲೋದಿಲ್ಲ ಅಂತ ಹೇಳಬೇಕು ಅವನು. ಹೂ ಅಂತ ಹೇಳಿಬಿಟ್ಟು ಅವೆಲ್ಲ ನನಗೆ ಸಂಕೋಚದಿಂದ ಕೇಳಲಿಲ್ಲ ಅಂದರೆ ಎಷ್ಟು ಜನ ಒದ್ದಾಡ್ತಾರೆ. ಹಾಗಾಗಬಾರ್ದು. ಕೆಲವು ರೈಟ್ ಅದು ಏನಂತ ಕರೆಯೋದಿಲ್ಲ, ಅದನ್ನು ಫಲಾಪೇಕ್ಷೆ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಫಲಾಪೇಕ್ಷೆ ಅಂತ ಕರೆಯೋದಿಲ್ಲ. ಅದಕ್ಕೆ ಅವನ ಕೆಲಸಕ್ಕೆ ಅಟ್ಯಾಚ್ ಇಡೋದು. ಕೆಲಸ ಮಾಡಬೇಕಾದ್ರೆ ದಾರಿ ಬರ್ತಾನೆ, ಗವರ್ಮೆಂಟ್ ವರ್ಕ್ ಮಾಡೋದು ಕೇಳಿ ಜಾಗ ಎಲ್ಲಿ ಬಂತ ಕೇಳ್ತಾನೆ. ಹಾಗೆಲ್ಲ ಕೇಳಬಾರ್ದು. ಎಂದು ಮಾಫಲಿಯೇಶು ಕದಾಚಾರ ಅಂತ ಏನು ಮಾಡಬೇಕು ಅವನಿಗೆ? ಅವನಿಗೆ ಸಂಬಂಧಪಟ್ಟ ಕೆಲಸ ಹಿಡಿದ ಮೇಲೆ ಏನು ಮಾಡಬೇಕು ನಾವು ಅವನಿಗೆ? ಅದು ಬೇಕಾದ ಎಲ್ಲ ವಸ್ತುಗಳನ್ನು ಕೊಡಬೇಕು.
ಇಲ್ದ ಹೋದ್ರೆ ಏನರ್ಥ ಇಲ್ಲ ಮಾಡ್ಕೊಂಡು ಬಾ ಅಂತ ಹೇಳಬೇಕು. ಅದು ಬಿಟ್ಟು ಅದೆಲ್ಲ ಇಲ್ಲೇ ಮಾಡಬೇಕು, ಬೇರೆ ಕಡೆ ಹೋಗಬಾರ್ದು, ನಾವು ಕೊಡೋದಿಲ್ಲ, ಹುಚ್ಚ ಅಂತ ತಗೊಂಡು ಹೋಗ್ಬಿಡ್ತಾನೆ ಅಷ್ಟೆ. ಅದು ಸರಿಯಲ್ಲ. ಇದು ವಿಶೇಷತೆ ಏನು ಗೊತ್ತಾ, ಏನು ಅರ್ಥ ಮಾಡ್ಕೊಂಡ್ರೆ ನಮಗೇನು ಮಾಡ್ಲಿಕ್ಕೆ ದೇವರು ಹೇಳ್ತಾನೋ, ಏನು ಮಾಡಿರ್ತಾನೆ ಅದನ್ನು ಎಲ್ಲ ರೆಡಿ ಮಾಡಿರ್ತಾರೆ. ನಾವೇನು ಮಾಡ್ತೀವಿ ಎಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವಾಯ್ಡ್ ಮಾಡ್ತೀವಿ, ತಪ್ಪದು. ಅದು ಆ್ಯಕ್ಚುಲಿ ಅನುಭವಕ್ಕೆ ಬರುತ್ತದೆ. ಪ್ರಯತ್ನ ಪಟ್ಟರೆ ಏನು ಮಾಡ್ಲಿಕ್ಕೆ ಹೇಳಿದ್ರೆ ಮಾಡ್ಲಿಕ್ಕೆ ಹೋಗಿಬಿಟ್ರೆ ನಾನು ಮಾಡ್ತೀನಿ ಅಂದರೆ ಫೇಲ್ ಆಗುತ್ತೆ, ದೇವ್ರು ಮಾಡಿಸ್ತಾನೆ ಅಂದರೆ ಏನಾಗುತ್ತೆ, ಬರೀ ಸಾಲ. ಇತ್ಯುಕ್ತೋ ದೈವತೆ ಪ್ರಾಹ ಬ್ರಹ್ಮ ಲೋಕಪಿತಾಮಹ ನಮಯಾ ಸವರೋ ದತ್ತೋ ದೈತ್ಯೇಯಾನಾಂ ಸುರಾಃ ಕ್ವಚಿತ್. ಹಾಗೆಲ್ಲ ವರ ಕೊಟ್ಟಿಲ್ಲ, ಅರ್ಥ ಮಾಡಿಕೊಡಿ ಅಂತ ಹೇಳ್ತಾರೆ. ಏನ ಯುಷ್ಮದ್ವಿನಾಶ ಸ್ಯಾತ್ ತಥೋ ವ್ಯೋತು ಚೇ ಬಹುಭಯಂ. ನಿಮಗೆ ನಾಶವಾಗೋ ಕೆಲಸ ನಾವು ಮಾಡಿಲ್ಲ, ಯೋಚನೆ ವೇತು ಅಂದರೆ ಹೊರಟು ಭಯ ಬಿಟ್ಟುಬಿಡಿ, ಏನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ದಕ್ಷಿಣಾದ್ಯುತಯೋ ಯಸ್ತು ಸಹಿ ದೈನಂದಿನೋ ಮಯ ಅಭಿಪ್ರೇತೋ ನೈವ ಚಾಯಂ ಕಾಲಾಂತರಗತಃ ಕ್ವಚಿತ್ ಅರ್ಧನಾಡ್ಯುತ್ತರ ನಾಡೀ ಸಕಾಷ್ಠಾ ನಿತ್ಯಶೋ ರವಿ ಪಂಚಾದಶೋತ್ತರ ಗಚ್ಚೇತ್ ಪೂರ್ವಂ ರಾತ್ರೇತು ದಕ್ಷಿಣಾತ್ ತದರ್ಧಂ ಪಶ್ಚಿಮಾತ್ ಪೂರ್ವಂ ತದರ್ಧಂಚ ಉತ್ತರಾದಪಿ ದಕ್ಷಿಣಾಂಚ ತದರ್ಧಂ ಸಹ ಊರ್ಧ್ವಾಧರ್ವಾಕ್ ಸ ಗಚ್ಚತಿ ದಕ್ಷಿಣಾದ್ಯುತಯಸ್ವೇವ ನತು ಕಾಲಾಂತರೇ ಕ್ವಚಿತ್ ಯದೋತ್ತರಸ್ಮಾತ್ ಪೂರ್ವಾ ಭವತಿ ವೈ ಸುರಾಃ ತದಾಪಿ ದ್ವಿಗುಣತ್ವಂ ಸ್ಯಾತ್ ತನ್ಮಯ ಅತ್ರ ವಿವಕ್ಷಿತಂ ಅಹಸ್ಸಾಮ್ಯೇಪಿ ಕ್ರಮಶಃ ಆತಪಸ್ಯ ಅಲ್ಪಕಾಲತಃ ಗಿರ್ಯಾವೃತ್ತೇಃ ಕ್ಷಿಪ್ರಮನ್ನೇಷು ಉದಯಃ ತಂ ಅಯಾವಿವ. ಹಾಗಲ್ಲ, ಅದನ್ನು ಹೇಳಬೇಕಾದ್ರೆ ಗಿರ್ಯಾವೃತ್ತೇಃ ಕ್ಷಿಪ್ರಮನ್ನೇಷು ಉದಯಾಸ್ತಮಯೌ ಇವ, ಉದಯ ಅಸ್ತಮಯೌ ಇವ ಅಂತ ಹೇಳ್ತಾರೆ. ಅದಿಷ್ಟು ನಾಳೆ ನೋಡೋದಕ್ಕೆ ಒಗಟಿದ್ದಾಗಿದೆ. ಸೂರ್ಯ ನಾಳೆ ಎಲ್ಲ ನಾಡಿದ್ದು ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇಲ್ಲೆಲ್ಲೂ ಹುಟ್ಟುಬಿಡ್ತಾನೆ ಎಂಬ ವರ ಕೊಟ್ಟಾಗ ಕಾಣಿಸುತ್ತೆ. ಹಾಗೆಲ್ಲ ನಾನು ಕೊಟ್ಟಿಲ್ಲ, ಅರ್ಥ ಹೀಗೆ ಅಂತ ಹೇಳ್ತಾರೆ. ಇದೆಲ್ಲ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ ಒಬ್ಬರೇ ಅದು ಸಮಾಧಾನ ಮಾಡೋದು. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಮೇಜ್ ಕೊಟ್ಟಿರೋದು ಏನಂತ, ಬರೀ ಬೈತಾರೆ 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 ಅಂತ ಹೇಳೋದಲ್ಲ. ಅದು ಅಲ್ಲೇ ಅಲ್ಲ, ಇಷ್ಟು ಹೇಳಿದಾಗ ಒಂದು ಅಂಶನೂ ಕಾಣೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪರ್ಫೆಕ್ಷನ್ ಇರುತ್ತೆ. ನಾಡೆ ಇರೋದೆಲ್ಲ ನಾಡಿದ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ರವೋಚಮಹಂ